ಹೊಟ್ಟೆ ಕರಗಿಸೋಕ್ಕೆ ಎಕ್ಸಸೈಸ್ ಬೇಡ. ಯಂಗ್ಸ್ಟರ್ಸ್ ಜಂಕ್ ತಿಂದು ಫಾಸ್ಟ್ ಫುಡ್ ತಿಂದು ಹೊಟ್ಟೆ ಬೆಳೆಸ್ಕೊಂಡಿರ್ತೀರ. ಬಿಸ್ನೆಸ್ ಮ್ಯಾನ್ ವೆರಿ ಬ್ಯುಸಿ, ಆಲ್ವೇಸ್ ಫ್ಲೈಯಿಂಗ್, ಮನೆಗೆ ಬಂದರು ಫೋನು, ಎಲ್ಲಿ ಹೋದ್ರು ಫೋನು, ಎಕ್ಸಸೈಸ್ ಟೈಮ್ ಇಲ್ಲ. ಅವ್ರ ಹೊಟ್ಟೆ ಸಹ ಬೆಳೀತಾ ಇದೆ. ಬ್ಯಾಕ್ ಓವರ್ ಸ್ಟ್ರೆಚ್ ಆಗುತ್ತೆ, ಸೊ ಬ್ಯಾಕ್ ಪೇನ್ ಶುರು ಆಗುತ್ತೆ, ಆ್ಯಂಕಲ್ ನೋವು ಶುರು ಆಗುತ್ತೆ, ನಿಮ್ಮ ಮೊಬಿಲಿಟಿ ಕಡಿಮೆ ಆಗುತ್ತೆ, ಮೂವ್ಮೆಂಟ್ ಕಡಿಮೆ ಆಗುತ್ತೆ, ಕೈ ನೋವು, ಕಾಲು ನೋವು, ಆ ನೋವು, ಈ ನೋವು. ನೀವು ಡಾಕ್ಟರ್ ಹತ್ರ ಹೋದರೆ ಬಿ ಪಿ ಜಾಸ್ತಿ ಆಗಿದೆ, ಶುಗರ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಫಸ್ಟ್ ಹೇಳೋದೇ ಇದು. ನಮಸ್ಕಾರ, ವೆಲ್ಕಮ್ ಟು ವೆಲ್ನೆಸ್ ವಿತ್ ವನಿತಾ ಅಶೋಕ್. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ವನಿತಾ ಅಶೋಕ್ ಅವರೇ ಖುದ್ದಾಗಿ ಇದ್ದಾರೆ. ಸೊ ಅವ್ರನ್ನ ಶೋಗೆ ವೆಲ್ಕಮ್ ಮಾಡೋಣ. ನಮಸ್ತೆ, ವೆಲ್ಕಮ್ ಟು ದ ಶೋ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನಮ್ಮ ಶೋನ ಜನ ಅಂತೂ ತುಂಬ ಪ್ರೀತಿಯಿಂದ ನೋಡ್ತಿದ್ದಾರೆ, ಅಷ್ಟೇ ಚೆನ್ನಾಗಿ ಕಮೆಂಟ್ಸು ಮಾಡ್ತಿದ್ದಾರೆ, ಶೇರು ಮಾಡ್ತಿದ್ದಾರೆ, ಪ್ರಶ್ನೆಗಳು ಎಷ್ಟು ಬರ್ತವೆ, ತುಂಬ ಚೆನ್ನಾಗಿ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಸೊ ಇವತ್ತಿನ ಎಪಿಸೋಡನ್ನು ಶುರು ಮಾಡೋಣ. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಪಾಪ, ಅವರು ಯಾವಾಗ ನೋಡಿದ್ರು ಅಂದರೆ ಕೂತ್ಕೊಂಡೇ ಕೆಲಸ ಮಾಡೋದು ಮತ್ತು ಜಾಸ್ತಿ ಓಡಾಟ ಇಲ್ಲ. ಅದಾದರೂ ಓಕೆ, ಆದರೆ ಪ್ರಾಬ್ಲಮ್ ಅಂತಂದರೆ ಅವರಿಗೆ ತುಂಬ ತಿನ್ನಬೇಕು ಆ ಥರದ್ದೆಲ್ಲ. ಸೊ ಹಾಗಾಗಿ ಹೊಟ್ಟೆ ದೊಡ್ಡದಾಗಿ ಬಂದ್ಬಿಟ್ಟಿದೆ. ಸೊ ಈ ಬೆಲ್ಲಿ ಫ್ಯಾಟ್ ಅನ್ನೋದು ಎಷ್ಟು ರಿಸ್ಕಿ, ಒಬ್ಬರಿಗೆ ಎಷ್ಟು ಡೇಂಜರಸ್ ಅದು ಅಂತ. ಓಕೆ, ಒಳ್ಳೆ ಪ್ರಶ್ನೆ ಇದು. ಪ್ರಪಂಚದಲ್ಲಿ ದ ಥರ್ಡ್ ವರ್ಲ್ಡ್ ವಾರ್ ನಡೀತಾ ಇದೆ, ತುಂಬ ವರ್ಷಗಳಿಂದ ನಡೀತಾ ಇದೆ. ಇಟ್ಸ್ ಅಗೇನ್ಸ್ಟ್ ದ ಬೆಲಿ ಫ್ಯಾಟ್. ಯಾವ ರೀತಿ ಬೆಲ್ಲಿ ಫ್ಯಾಟ್ನ ಕರಗಿಸೋದು, ದಟ್ ಇಸ್ ದ ಥರ್ಡ್ ವರ್ಲ್ಡ್ ವಾರ್, ಆನ್ ಗೋಯಿಂಗ್ ವಾರ್, ಕಂಟಿನ್ಯೂಸ್ ವಾರ್, ನೋ ಎಂಡ್ ಟು ದಿಸ್ ವಾರ್. ಪೀಸ್ ಸೈನ್ ಯಾರು ತೋರಿಸ್ತಾ ಇಲ್ಲ. ಇಂಡಿವಿಜುವಲಿ ನೀವೇ ಇಂಡಿವಿಜುವಲಿ ನೀವೇ ಅದಕ್ಕೆ ಮುಂದೆ ಬಂದು ನಿಂತ್ಕೊಂಡು ಮಾಡ್ಕೊಳ್ಬೇಕಾಗುವಂತಹ ಒಂದು ಸಿಚುವೇಶನ್. ಓಕೆ, ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಹೊಟ್ಟೆ, ಈಗ ಲೆಟ್ಸ್ ಟೇಕ್ ಇಟ್ ಆಲ್ ರೈಟ್. ಎವರ್ ಪ್ರೆಗ್ನೆಂಟ್, ನೆವರ್ ಡೆಲಿವರಿ ಲೇಡೀಸಲ್ಲಿ. ಓಕೆ, ಪೋಸ್ಟ್ ಡೆಲಿವರಿ ಸಿಚುವೇಶನ್ ಇದು. ಓಕೆ, ಹೊಟ್ಟೆ ಇಷ್ಟು ಬಂದು ನಿಂತ್ಕೊಂಡ್ಬಿಡುತ್ತೆ. ಆಲ್ ರೈಟ್, ಆ್ಯಂಡ್ ಮಕ್ಕಳ ಮೇಲೆ ಹಾಕ್ಬಿಡ್ತಾರೆ ಆರಾಮಾಗಿ. ಓಕೆ, ಇಟ್ಸ್ ಬಿಕಾಸ್ ಆಫ್ ಮೈ ಚಿಲ್ಡ್ರನ್ ಅಂತ. ಸೊ ಇವ್ರಿಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಚೆಂದಾಗಿ ಹೊಟ್ಟೆ ಕಟ್ಟಿರ್ತಾರೆ, ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಸೊಂಟ ನೋವು ಬರೋಕ್ಕೆ ಶುರು ಆಗುತ್ತೆ. ಆ ಸಿಚುವೇಶನ್ ಪಕ್ಕ ಹೇಳೋಣ. ಬಿಸ್ನೆಸ್ ಮ್ಯಾನ್ ವೆರಿ ಬ್ಯುಸಿ, ಆಲ್ವೇಸ್ ಫ್ಲೈಯಿಂಗ್, ಆಲ್ವೇಸ್ ಈಟಿಂಗ್ ಔಟ್, ಪುರ್ಸೊತ್ತೇ ಇಲ್ಲ, ಮನೆಗೆ ಬಂದರು ಫೋನು, ಎಲ್ಲಿ ಹೋದರು ಫೋನು, ಎಕ್ಸಸೈಸ್ ದುರ್ಕಿ ಬಾತ್, ಟೈಮ್ ಇಲ್ಲ. ವರ್ಕಿಂಗ್ ಪ್ರೊಫೆಷನಲ್ಸ್ ಬೆಳಗ್ಗೆಯಿಂದ ರಾತ್ರಿ ಕಮ್ಯೂಟಿಂಗ್, ಕೂತ್ಕೊಳ್ಳೋದೆ, ತಿರ್ಗಾ ಮನೆಗೆ ತೊಗೊಂಬಂದಿರ್ತಾರೆ ಹೋಮ್ವರ್ಕ್, ಅದನ್ನು ಮಾಡ್ತಿರ್ತಾರೆ. ಅವ್ರಿಗೂ ಎಕ್ಸಸೈಸ್ ಮಾಡೋಕ್ಕೂ ಟೈಮ್ ಇಲ್ಲ, ಏನೋ ಒಂದು ತಿಂತಾರೆ, ಅವ್ರ ಹೊಟ್ಟೆ ಸಹ ಬೆಳೀತಾ ಇದೆ. ಸೊ ದೇರ್ ಆರ್ ಯಂಗ್ಸ್ಟರ್ಸ್ ಜಂಕ್ ತಿಂದು ಫಾಸ್ಟ್ ಫುಡ್ ತಿಂದು ನೀವು ಸಹ ಹೊಟ್ಟೆ ಬೆಳೆಸ್ಕೊಂಡಿರ್ತೀರ. ಸೊ ಸ್ಟಾರ್ಟಿಂಗಲ್ಲಿ ಬರೀ ಎಲ್ಲರಿಗೂ ಎಸ್ಥೆಟಿಕ್ ರೀಸನ್ಸ್, ಈ ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿಲ್ಲ, ಬಟನ್ ಎಲ್ಲ ಹಿಂಗೆ ಬಿಟ್ಕೊಳ್ತಾ ಇದೆ, ಎಲ್ಲರೂ ನಗ್ತಾ ಇದ್ದಾರೆ, ಡುಮ್ಮ ಕ್ಯಾಟಗರಿಗೆ ಹಾಕಿದ್ದಾರೆ, ಡುಮ್ಮಿ ಕ್ಯಾಟಗರಿಗೆ ಹಾಕಿದ್ದಾರೆ ಅಂತ ನೀವು ಸ್ಟಾರ್ಟ್ ಮಾಡ್ತೀರಾ. ಸ್ಲೋಲಿ ಅದರ ಎಫೆಕ್ಟು, ಆ ಹೊಟ್ಟೆ ಬೆಳೆಸ್ಕೊಳ್ತಾ ಇರೋ ಎಫೆಕ್ಟು ಕಾಣಿಸೋಕ್ಕೆ ಶುರುವಾಗತ್ತೆ. ಇನ್ ವಿಚ್ ಆ್ಯಂಗಲ್ ನೀವು ಈಗ ಹೊಟ್ಟೆ ಮುಂದೆ ಬರುತ್ತೆ. ವಾಟ್ ಇಸ್ ಇದು ನ್ಯಾಚುರಲ್ ಫಿಸಿಕ್ಸ್ ಇದು. ಗ್ರಾವಿಟಿ ವಿಲ್ ಟೇಕ್ ಯೋರ್ ಎಂಟೈರ್ ಬಾಡಿ ಟು ದ ಫ್ರಂಟ್. ಮುಂದೆ ಹೋಗ್ತೀರಾ, ಗ್ರಾವಿಟಿ ಹೊಟ್ಟೆ ಎಳೀತಾ ಇದೆ, ಮುಂದೆ ಹೋಗುತ್ತೆ ಗ್ರಾವಿಟಿ, ಅದು ನ್ಯಾಚುರಲ್ ಪುಲ್. ಅದು ಬ್ಯಾಕ್ ಓವರ್ ಸ್ಟ್ರೆಚ್ ಆಗುತ್ತೆ, ಸೊ ಬ್ಯಾಕ್ ಪೇನ್ ಶುರು ಆಗುತ್ತೆ. ಇಷ್ಟು ದೊಡ್ಡ ಹೊಟ್ಟೆನ ಪಾಪ, ಇಷ್ಟು ಚಿಕ್ಕ ಇಷ್ಟು ದೊಡ್ಡ ಹೊಟ್ಟೆನ ಈ ಪಾಪ ಚಿಕ್ಕ ಮಂಡಿ ವೇಟ್ ಓರ್ತಾ ಇದೆ, ಮಂಡಿ ನೋವು ಶುರು ಆಗುತ್ತೆ, ಆ್ಯಂಕಲ್ ನೋವು ಶುರು ಆಗುತ್ತೆ, ನಿಮ್ಮ ಮೊಬಿಲಿಟಿ ಕಡಿಮೆ ಆಗುತ್ತೆ, ಮೂವ್ಮೆಂಟ್ ಕಡಿಮೆ ಆಗುತ್ತೆ. ಇಟ್ಸ್ ನಾಟ್ ಫ್ಲೂಯೆಡ್. ಸೊ ಸಣ್ಣಕ್ಕಿರೋರು ಪಟ ಪಟ ಅಂತ ಎದ್ದು ಎಲ್ಲ ಮಾಡ್ತಾರೆ, ದಪ್ಪಗಿರೋರು ಎದ್ದೊಳ್ಬೇಕಂತ ಪುಟ ಅದೊಂದು ತೆಕ್ಕೊಬಿಡಿ, ಅಯ್ಯೋ ನೀವು ಚೂರು ಮಾಡ್ಕೊಳ್ಳಿ, ಕೈ ನೋವು, ಕಾಲು ನೋವು, ಆ ನೋವು, ಈ ನೋವು. ಓಕೆ, ಇರೋ ಫ್ಯಾಟು ಕರಗಲ್ಲ, ಅದರಿಂದ ಅದು ಕರಗೋದಿಲ್ಲ. ಸೊ ನೀವೇ ಬೆಳೆಸ್ಕೊಂಡಿರುವಂತಹ ಹೊಟ್ಟೆನ ನೀವೇ ಇಳಿಸ್ಬೇಕಾಗತ್ತೆ. ನಾವು ಬರೀ ಟಿಪ್ಸ್ ಕೊಡ್ತೀವಿ ನಮ್ಮ ಪಾಡ್ಕಾಸ್ಟಲ್ಲಿ, ಬಾಕಿದೆಲ್ಲ ನಿಮ್ಮ ಕೈಯಲ್ಲಿದೆ. ಓಕೆ, ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದ್ರೆ ಲಿಟ್ರಲಿ ನಿಮ್ಮ ಕೈಯಲ್ಲೇ ಇದೆ. ನೀವು ತಿನ್ನುವಂಥ ಆಹಾರ ಕಡಿಮೆ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಫಿಟ್ನೆಸ್ ಗುರುನೂ ಬೇಡ. ಓಕೆ, ಎಕ್ಸಸೈಸೂ ಬೇಡ, ನಿಮಗೆ ಡಬ್ಬದಲ್ಲಿ ಮಾರ್ತಾರಲ್ಲ ಅದು ಬೇಡ. ಆಯಿತಾ, ಸಣ್ಣ ಆಗೋಕ್ಕೆ ಇದು ತೊಗೊಳ್ಳಿ, ಸಣ್ಣ ಆಗೋಕ್ಕೆ ಅದು ತೊಗೊಳ್ಳಿ ಅಂತ, ದಟ್ ಆಲ್ಸೋ ಯು ಡೋಂಟ್ ನೀಡ್. ಎಕ್ಸಸೈಸ್ ಬೇಡ, ಹೊಟ್ಟೆ ಕರಗಿಸೋಕ್ಕೆ ಎಕ್ಸಸೈಸ್ ಬೇಡ. ಓಕೆ, ನೀವು ತಿನ್ನುವಂಥ ಆಹಾರ ಕಡಿಮೆ ಮಾಡ್ಕೊಳ್ಳಿ ಸಾಕು. ನಮ್ಮ ಕ್ಲಾಸಿಕ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. 3 ಇಡ್ಲಿ ತಿಂತೀರಾ ಅಂದ್ಕೊಳ್ಳಿ, 2 ಇಡ್ಲಿ ಮಾಡಿ, ಅಲ್ಲೇನಾಯಿತು, ಕ್ಯಾಲರಿ ಡೆಫಿಸಿಟ್ ಆಯಿತು. ಬಟ್ 2 ಇಡ್ಲಿ ತಿಂದ್ಬಿಟ್ಟು ಅಷ್ಟೇ ಅವ್ರು ಹೇಳಿದ್ದಾರೆ 2 ಇಡ್ಲಿ ತಿನ್ನೋಕ್ಕೆ ಅಂದರೆ ಬರೀ ಕಾಬ್ಸ್ ಆಯ್ತದ. ಆಯಿತಾ, ಕಾಬ್ಸ್ ಬೇಕು, ಕೊಡ್ತಿದ್ದೀರಾ, ಪ್ರೋಟೀನು ಕೊಡಬೇಕು, ಹೆಲ್ತಿ ಫ್ಯಾಟ್ಸು ಕೊಡಬೇಕು, ಮಿನರಲ್ಸು ಕೊಡಬೇಕು, ವೈಟಮಿನ್ಸು ಕೊಡಬೇಕು, ಮತ್ತು ನೀರು ಕುಡಿಬೇಕು.
ಓಕೆ. ಮಿನರಲ್ಸು ವೈಟಮಿನ್ಸು ಎಲ್ಲ ನಿಮಗೆ ಹೋಲ್ ಗ್ರೇನಲ್ಲಿ ಬರುತ್ತೆ. ಎಕ್ಸಾಂಪಲ್ ರಾಗಿ, ಪ್ರತಿಯೊಂದು ಸಿರಿಧಾನ್ಯಗಳು ಹಾಗೂ ಏನೋ ಗೋಧಿ, ಇದರಲ್ಲೆಲ್ಲ ಹೋಲ್ ಗ್ರೇನ್ಸಲ್ಲಿ ಇದು ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರುತ್ತೆ. ಫೈಬರು ಇರುತ್ತೆ. ಓಕೆ. ಮೈದಾದಲ್ಲಿ ಇರೋದಿಲ್ಲ ಫೈಬರ್. ನ್ಯೂಟ್ರಿಷನ್ನು ಇರೋದಿಲ್ಲ, ವೈಟಮಿನ್ಸು ಇರೋದಿಲ್ಲ, ಮಿನರಲ್ಸು ಇರೋದಿಲ್ಲ. ಇಲ್ಲಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮೈದಾದಲ್ಲಿ ಏನು ಮಾಡಿರೋದು ರುಚಿ ಒಂದು ರುಚಿ. ಸೊ ಅದಾದಮೇಲೆ ಫ್ರೂಟ್ಸು, ವೆಜಿಟೇಬಲ್ಸು, ಅದರಲ್ಲೆಲ್ಲ ಫೈಬರು ಇರುತ್ತೆ, ವೈಟಮಿನ್ ಮಿನರಲ್ಸು ಇರುತ್ತೆ. ಹೆಲ್ತಿ ಫ್ಯಾಟ್ ಎಲ್ಲ ನಮಗೆ ಫಿಶ್ಶಿಂದ ಬರುತ್ತೆ, ಮತ್ತು ಆಲಿವ್ ಆಯಿಲಿಂದ ಬರುತ್ತೆ, ನಟ್ಸಿಂದ ಬರುತ್ತೆ. ಈ ಥರದ್ರಿಂದ ಎಲ್ಲ ಹೆಲ್ತಿ ಫ್ಯಾಟ್ ಬರುತ್ತೆ. ಸೊ ಇದನ್ನೆಲ್ಲ ನಿಯಮಿತ ರೀತಿಯಲ್ಲಿ ಸೇವಿಸ್ತಾ ಬರಬೇಕು. ಒಳ್ಳೆಯ ಆಹಾರನೂ ಹೆಚ್ಚಾಗಿ ತಿನ್ನಬಾರ್ದು. ಈ ಏನೋ ಅನ್ಹೆಲ್ತಿ ಫುಡ್ ಅಂತೂ ತಿನ್ನಲೇಬಾರ್ದು. ಆಯಿತಾ. ಅಕಸ್ಮಾತ್ ತಿನ್ನಬೇಕು ಅಂತ ಹೇಳಿದ್ರೆ ಲೋ ಕ್ವಾಂಟಿಟಿಲಿ ಇರಬೇಕು. ಸೊ ಫಸ್ಟು ಕ್ಯಾಲರಿ ಡೆಫಿಸಿಟ್ ಹೋಗ್ಬಿಡಿ. ಮೂವ್ಮೆಂಟ್, ನೀವು ಕೂತ್ಕೊಂಡೇ ಇರಬಾರ್ದು. ನಾನು ಎಕ್ಸಸೈಸ್ ಮಾಡಬೇಡಿ ಅಂತಲೇ ಹೇಳ್ತಾ ಇರೋದು. ಓಕೆ. ಫಾರ್ ವೆಯ್ಟ್ ಲಾಸ್, ನಿಮ್ಮ ಈಸಿಯೆಸ್ಟ್ ವೇ ಆಫ್ ಲೂಸಿಂಗ್ ವೆಯ್ಟ್ ಫಾರ್ ಆಲ್ ದ ಬಿಸಿ ಪೀಪಲ್ ಸಿಚುವೇಶನ್ ನಾನು ಹೇಳ್ತಾ ಇರೋದು. ಆಲ್ ರೈಟ್. ನೀವು ಯು ಶುಡ್ ಸ್ಟಾರ್ಟ್ ಮೂವಿಂಗ್. ಎವ್ರಿ 1 hour ಮೂವ್ಮೆಂಟ್ ಕೊಡಿ. ಓಕೆ. ಡೋಂಟ್ ಸಿಟ್. 20 minutes ಬ್ರೇಕ್ ತೊಗೊಳ್ಳಿ, ಗೆಟ್ ಬ್ಯಾಕ್ ಟು ವರ್ಕ್. 20 minutes ಬ್ರೇಕ್, ಗೆಟ್ ಬ್ಯಾಕ್ ಟು ವರ್ಕ್. ಊಟ ಆದಮೇಲೆ 2 big meals. ಸೊ ದಟ್ ಈಸ್ ಲಂಚ್ ಆ್ಯಂಡ್ ಡಿನ್ನರ್. ಡಿನ್ನರ್ ಯಾವಾಗಲೂ ಅರ್ಲಿ ಆಗಿರಬೇಕು, ಸ್ಮಾಲ್ ಆ್ಯಂಡ್ ಕಂಪ್ಲೀಟ್. ಸೊ ಲಂಚ್ ಆಲ್ಸೋ ಸೇಮ್. 20 minutes ಬೇಡ, 15 minutes ವಾಕಿಂಗ್ ಮಾಡಿ. ಓಕೆ. ಸ್ಲೋ ವಾಕಿಂಗ್, ಬ್ರಿಸ್ಕ್ ಇಲ್ಲ, ಏನಿಲ್ಲ, ನೀವಿರೋ ಕಡೆನೇ ಮಾಡ್ಬೋದು. ದೇರ್ ಆರ್ ಸೋ ಮೆನಿ ಅದರ್ ಎಕ್ಸಸೈಸಸ್. ಈಗ ನಿಮ್ಮ ಪಾದ ಅಂತ ಅಂದ್ಕೊಳ್ಳಿ, ಪಂಪಿಂಗ್ ಮಾಡ್ಬೋದು. ಪಾದ ಈ ಹೀಲ್ ಇದೆಯಲ್ಲ, ಹಿಂಗೆ ಪಂಪಿಂಗ್ ಮಾಡ್ಬೋದು. ಮತ್ತು ಹೀಗೆ ಹೀಗೆ ಹೀಗೆ, ಓಕೆ, ಆ ಥರ ಮಾಡ್ಬೋದು. ಇಫ್ ಐ ಕುಡ್ ಹ್ಯಾವ್ ಶೋನ್ ಯು, ಐ ವುಡ್ ಹ್ಯಾವ್ ಶೋನ್ ಯು. ಮತ್ತು ಎದ್ದು ಕೂತ್ಕೊಳ್ಳಿ ಚೇರ್ ಮೇಲೆ, ಆ ಥರ ಮಾಡ್ಬೋದು. ಇದು ನಮ್ಮ ಕಾಫ್ ಮಸಲ್ ಬಂದು ಲಾರ್ಜ್ ಮಸಲ್. ಅದು ಇರುವಂತಹ ಪ್ರತಿಯೊಂದು ಎಕ್ಸಸ್ ಕ್ಯಾಲರೀಸ್ನ ಎನರ್ಜಿ ಥರ ಯೂಸ್ ಮಾಡ್ಕೊಂಡ್ಬಿಡುತ್ತೆ. ಆಗ ಬ್ಲಡ್ ಶುಗರ್ ಸ್ಪೈಕ್ ಆಗೋದಿಲ್ಲ. ರೈಟ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಡಯಾಬಿಟೀಸ್ ಇರೋರು ಇದನ್ನು ಪಾಲಿಸ್ಬೋದು. ಓಕೆ. ಆ್ಯಂಡ್ ದೆನ್ ಸೊ ಹೊಟ್ಟೆ ಇರೋದ್ರಿಂದ ಎಸ್ಥೆಟಿಕ್ ರೀಸನ್ಸೇ ಎಲ್ಲ ನೋಡೋದು. ಓಕೆ. ನಾನು ನೋಡೋಕೆ ಚೆನ್ನಾಗಿ ಕಾಣಿಸ್ತಿಲ್ಲ, ಓನ್ಲಿ ಥಿಂಗ್. ದ ರಿಯಲ್ ಪ್ರಾಬ್ಲಮ್ ನಾನು ಹೇಳಿದೆ, ಇದು ಫಿಸಿಕಲಿ ಸ್ಟ್ರಕ್ಚರಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದೆ. ಆಲ್ ರೈಟ್. ಇಂಟರ್ನಲಿ ಏನಾಗುತ್ತೆ ಅನ್ನೋದು ತಿಳ್ಕೊಳ್ಳೋದು ಬಹಳ ವಾಸ. ದ ಬಿಗರ್ ದ ವೇಸ್ಟ್ ಲೈನ್, ಮೋರ್ ದ ಮೆಟಬಾಲಿಕ್ ಹೆಲ್ತ್ ಡಿಸೀಸ್. ಯಾವ್ದು? ಡಯಾಬಿಟೀಸು, ಹಾರ್ಟ್ ಪ್ರಾಬ್ಲಮ್ಸು, ಮತ್ತು ಇದು ಬ್ಲಡ್ ಪ್ರೆಷರು ಎಲ್ಲ ಜಾಸ್ತಿ ಆಗುತ್ತೆ. ಮೆಟಬಾಲಿಕ್ ಡಿಸೀಸಸ್ ಇದೆಲ್ಲನೂ. ಸೊ ಇದು ಇನ್ವೈಟ್ ಮಾಡ್ತಿದ್ದೀರ ನೀವು. ಹೊಟ್ಟೆ ಅದಕ್ಕಾಗಿ ಕರಗಿಸ್ಲೇಬೇಕು. ನೀವು ಡಾಕ್ಟರ್ ಹತ್ರ ಹೋದರೆ ಇದು ನಮ್ಮ BP ಜಾಸ್ತಿ ಆಗಿದೆ, ಶುಗರ್ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಫಸ್ಟ್ ಹೇಳೋದೇ ಅವರು ಇದು ವಾಕಿಂಗ್ ಶುರು ಮಾಡಿ, ಎಕ್ಸಸೈಸ್ ಮಾಡಿ, ಆಯಿತಾ, ನೀವು ತಿನ್ನುವಂಥ ಆಹಾರ ಕಡಿಮೆ ಮಾಡಿ, ಅದನ್ನೇ ಹೇಳಿದವರು. ಸೊ ಒಳ್ಳೆಯ ಆಹಾರ ಸೇವಿಸಿ. ಸೊ ಅದರಿಂದಾಗಿ ನೀವು ಹೆಲ್ತ್ ರೆಪಕಷನ್ಸ್ ಜಾಸ್ತಿ ಇರುತ್ತೆ. ನೀವು ಇವಾಗ ನೋಡಿ, ದಪ್ಪಕ್ಕಿರೋರಿಗೆ ಹೊಟ್ಟೆ ಕಾಣಿಸುತ್ತೆ, ಏನೋ ಮಾಡ್ತೀರಾ. ಸಣ್ಣಕ್ಕಿರೋರ್ಗು ಫ್ಯಾಟ್ ಇರುತ್ತೆ ಅರೌಂಡ್ ಬೆಲ್ಲಿ, ಅದು ಒಳಗಡೆ ಇರುತ್ತೆ, ಕಾಣಿಸೋದಿಲ್ಲ. ಇಂಟರ್ನಲ್ ಆರ್ಗನ್ಸಲ್ಲಿ ಕವರ್ ಆಗುತ್ತೆ. ನಾವು ಆಚೆ ತುಂಬ ದಪ್ಪ ಅಂದರೆ ಗಟ್ಟಿ ಆಗಿರುತ್ತೆ. ಇಂಟರ್ನಲ್ ಆರ್ಗನ್ಸ್ ಒಳಗಡೆ ಸುತ್ತಲೂ ಇರುತ್ತೆ, ಅದು ನಮಗೆ ಕಾಣಿಸೋದಿಲ್ಲ. ಬಟ್ ನಿಮಗೂ ಅದೇ ಹೆಲ್ತ್ ಪ್ರಾಬ್ಲಮ್ಸ್, ಅದೇ ಶುಗರು, ಅದೇ BP, ಅದೇ ಇದು ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ನಾವು ಎಷ್ಟೋ ಸರಿ ನೋಡಿದ್ವಿ, ಸಣ್ಣಕ್ಕಿಂತ ಆದರೂ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಸೊ ದಟ್ ಈಸ್ ದ ಸಿಚುವೇಶನ್. ವಿಸ್ರಿಕಲ್ ಫ್ಯಾಟ್ ಅಂತ ಹೇಳ್ತೀವಿ. ಸೊ ಸಣ್ಣಕ್ಕಿರಲಿ ದಪ್ಪಕ್ಕಿರಲಿ, ಹೊಟ್ಟೆ ಇರಲಿ ಅವ್ರಲ್ಲಿ ಎಕ್ಸಸೈಸ್ ಮಾಡಲೇಬೇಕಾಗುತ್ತೆ, ಒಳ್ಳೆ ಆಹಾರ ಸೇವಿಸಲೇಬೇಕಾಗುತ್ತೆ, ಮಾಡ್ರೇಷನ್. ಥ್ಯಾಂಕ್ ಯು ಸೋ ಮಚ್. ಆದರೆ ಈ ಎಪಿಸೋಡನ್ನು ಮುಗಿಸೋದಕ್ಕೂ ಮುನ್ನ ಈ ವಾರದ ಪ್ರಶ್ನೆ, ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗಲಿ ಅಥವಾ ಹೆಲ್ತಿ ಆಗಿರೋದಕ್ಕೆ ಚಪಾತಿ ತಿಂದರೆ ಒಳ್ಳೆಯದ ಅಥವಾ ರೈಸ್ ತಿಂದರೂ ಓಕೆನಾ? ಓಕೆ. ಮೊನ್ನೆ ಯಾರ ಜೊತೆ ಮಾತಾಡ್ತಿದ್ದೆ, ಇದು ಹೇಳಿದ್ರು, ನನಗೆ ಹೇಳಿದ್ರು, ಮೇಡಮ್ ನಮ್ಮ ಡಾಕ್ಟರ್ ಹೇಳಿದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ ಅಂತೆ, ಚಪಾತಿ ತಿಂದರೆ ನೀನು ದಪ್ಪ ಆಗ್ತೀಯಾ, ಅದಕ್ಕೆ ಚಪಾತಿ ತಿನ್ನಬೇಡ, ನೀನು ರೈಸ್ ತಿನ್ನು ಅಂತ. ನಾನು ಇಷ್ಟವರೆಗೂ ಉಲ್ಟಾ ಕೇಳಿದ್ದೀನಿ, ಇದನ್ನು ಕೇಳೇ ಇಲ್ಲ. ಓಕೆ. ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅವ್ರ ಫೇವ್ರೇಟ್ ರೈಸ್ ಬಿಟ್ಬಿಟ್ಟು ಚಪಾತಿ ಒಂದು 4 ದಿವಸ ತಿಂದ್ಬಿಟ್ಟು ತಿರ್ಗಾ ಬ್ಯಾಕ್ ರೈಸ್ಗೆ ಬರ್ತಾರೆ. ಓಕೆ. ಹಿಯರ್ ಇಸ್ ದ ಡಿಫ್ರೆನ್ಸ್. ಆಲ್ ರೈಟ್. ರೈಸು ಅದು ವೈಟ್ ರೈಸ್, ಎಲ್ಲ ತಿನ್ನೋದು ಮಾಮೂಲಿ ಅಕ್ಕಿನೇ. ಓಕೆ. ಅದರಲ್ಲಿ ತಿನ್ನೋದ್ರಲ್ಲಿ ರಿಫೈನ್ಡ್ ಆಗಿರುತ್ತೆ, ನ್ಯೂಟ್ರಿಷನ್ ಕಡಿಮೆ ಆಗಿರುತ್ತೆ, ಫೈಬರ್ ಕಡಿಮೆ ಇರುತ್ತೆ. ನೀವು ಜಾಸ್ತಿ ತಿಂದ್ರೇ ಅದು ಹೊಟ್ಟೆ ತುಂಬೋದು. ಓಕೆ. ದಟ್ಸ್ ದ ಡಿಫ್ರೆನ್ಸ್. ನ್ಯೂಟ್ರಿಷನ್ನು ಕಡಿಮೆ ಇರುತ್ತೆ. ಈಗ ಚಪಾತಿಗೆ ಹೋದರೆ ಫೈಬರ್ ಹೆಚ್ಚಿರುತ್ತೆ, ಇಟ್ಸ್ ಅನ್ಪಾಲಿಶ್ಡ್, ಆ್ಯಂಡ್ ಆಲ್ಸೋ ಅದರಲ್ಲಿ ಫೈಬರು ನ್ಯೂಟ್ರಿಯೆಂಟ್ಸು ಜಾಸ್ತಿ ಇರುತ್ತೆ. ಸೊ ಅದರಿಂದಾಗಿ ನಿಮ್ಮ ಹೊಟ್ಟೆ ಜಲ್ದಿ ಹಶ್ವಾಗಲ್ಲ. ಅದು ತಿಂದ್ರೂ ಹೊಟ್ಟೆ ಜಲ್ದಿ ತುಂಬುತ್ತೆ, ಹೊಟ್ಟೆನೂ ಹಶ್ವಾಗೋದಿಲ್ಲ. ಸೊ ಅದರಿಂದಾಗಿ ಅದನ್ನು ತೊಗೊಳ್ಳಿ. ಈಗ ತುಂಬ ಜನ ಗ್ಲೂಟನ್ ಫ್ರೀ ಇರ್ತಾರೆ. ಸೊ ಗ್ಲೂಟನ್ ಫ್ರೀ ಇರೋರು ಏನು ಚೂಸ್ ಮಾಡಬೇಕು ಅಂತ ಹೇಳಿದ್ರೆ, ಎಮರ್ ವೀಟ್ ಅಂತ ಸಿಗುತ್ತೆ. ಅದರಲ್ಲಿ ಆ ಗ್ಲೂಟನ್ ತೆಗೆದುಬಿಟ್ಟಿರ್ತಾರೆ, ಬಟ್ ಇಟ್ಸ್ ಸ್ಟಿಲ್ ನ್ಯೂಟ್ರಿಷಿಯಸ್.
ಸೊ ಅದನ್ನು ಟ್ರೈ ಮಾಡಿ ನೀವು ಯು ಸ್ಟಿಲ್ ಕ್ಯಾನ್ ಸ್ವಿಚ್ ಓವರ್. ಸೊ ನಿಮ್ಗೆ ರೈಸ್ ಇಷ್ಟ ಇದ್ದದ್ದಲ್ಲಿ ಪ್ಲೀಸ್ ರೈಸ್ ಬಿಡಬೇಡಿ. ಈಗ ನಾರ್ತ್ ಇಂಡಿಯನ್ಸ್ಗೆ ಚಪಾತಿ ಬಿಟ್ಟು ರೈಸ್ ತಿನ್ನಿ ಅಂತ ಹೇಳಿದ್ರೆ ಅವ್ರಿಗೆ ಪಾಪ ಒಂದು 2 ದಿವಸ ಆದಮೇಲೆ ಟೆನ್ಷನ್ ಶುರು ಆಗುತ್ತೆ. ಅವ್ರಿಗೆಲ್ಲ ಚಪಾತಿ ಇಲ್ಲದೆ ಹೋದ್ರೆ ಆಗೋದಿಲ್ಲ. ಹೊಟ್ಟೆಯು ಕೂಡ ಮೇಲೆ ಕೆಳಗಾಗುತ್ತೆ. ಆಗುತ್ತೆ ಗಟ್ ಹೆಲ್ತ್ ಇಸ್ ಡಿಪೆಂಡೆಂಟ್ ಆನ್ ವಾಟ್ ವಿ ಆರ್ ಯೂಸ್ಡ್ ಟು ಫ್ರಮ್ ಅ ವೆರಿ ಲಾಂಗ್ ಟೈಮ್. ನಮ್ಮ ಆನ್ಸಿಸ್ಟರ್ಸ್ ತಿನ್ಕೊಂಡು ಬಂದಿರೋದಿತ್ತು. ನೀವು ಅಕ್ಕಿ ತಿನ್ನುವಂಥದ್ದು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಈಗ ಪೊನ್ನಿ ರೈಸ್ ಸಿಗುತ್ತೆ, ರಾಜ್ಮುಡಿ ರೈಸ್ ಸಿಗುತ್ತೆ, ಬಾಯ್ಲ್ಡ್ ರೈಸ್ ಸಿಗುತ್ತೆ. ಎಲ್ಲ ಹ್ಯಾಬಿಟ್ಟು ನೀವು ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೋಸ್ಕರ ಯಾವ ಸ್ಕಿನ್ ಕ್ರೀಮು, ಯಾವ ಬ್ಯೂಟಿ ಟ್ರೀಟ್ಮೆಂಟು ಏನು ಬೇಡ. ಎಲ್ಲ ನಾವು ತಿನ್ನುವಂಥ ಆಹಾರದಲ್ಲೇ ಎಲ್ಲ ಚೇಂಜ್ ಆಗುತ್ತೆ. ಎಲ್ಲರಿಗೂ ಬೇಕಾಗಿರೋದು ಲಾಸ್ಟಲ್ಲಿ ಏನು, ಒಳ್ಳೆ ಕೂದಲು, ಒಳ್ಳೆ ಸ್ಕಿನ್ನು, ರಿಂಕಲ್ಸ್ ಬರಬಾರ್ದು, ಗ್ಲೋಯಿಂಗ್ ಸ್ಕಿನ್ ಇರಬೇಕು, ಮತ್ತೊಂದು ಒಳ್ಳೆ ಆರೋಗ್ಯ ಇರಬೇಕು. ಆರೋಗ್ಯ ಲಾಸ್ಟಲ್ಲಿ ಹಾಕ್ತಾರೆ ಎಲ್ಲ. ಫಸ್ಟ್ ಬೇಕಿರೋದೇ ಇದು, ಸಣ್ಣ ಇರಬೇಕು, ಇಷ್ಟೇ. ಎಸ್ಪೆಷಲಿ ಲೇಡೀಸ್. ಓಕೆ, ನೀವು ಆಹಾರ ಚೇಂಜ್ ಮಾಡ್ಕೊಳ್ಳಿ, ಎಲ್ಲ ಚೇಂಜ್ ಆಗುತ್ತೆ. ಆ್ಯಂಡ್ ದೆನ್ ಚಪಾತಿನೂ ತಿನ್ನಿ. ಚಪಾತಿ ಅನ್ನ ಎರಡೂ ಒಂದೇ ದಿವಸ ತಿನ್ನಬೇಡಿ. ಇವತ್ತು ರೈಸ್ ತಿಂದರೆ ನಾಳೆ ಚಪಾತಿ ತಿನ್ನಿ. ನೀವು ನಾನು ಹೇಳಿದಂತಹ ರೈಸ್ ನೀವು ಸೇವಿಸಿದ್ರೆ ಇಷ್ಟು ತಿಂದ್ರೂ ಹೊಟ್ಟೆ ತುಂಬ್ದಂಗೆ ಇರುತ್ತೆ, ಪ್ಲಸ್ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನಿಮ್ಮ ಪ್ರಶ್ನೆಗಳು ಇದ್ದರೆ ಕಳಿಸೋದನ್ನು ಮರಿಬೇಡಿ. ಇವತ್ತು ನಮಗೆ ಗದಗ್ನಿಂದ ಬಂದಿರೋ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಸವಿತಾ ಅವರು ಅಲ್ಲಿಂದ ಈ ಪ್ರಶ್ನೆ ಕೇಳಿದರು. ಥ್ಯಾಂಕ್ ಯು ಫಾರ್ ದ ಕ್ವೆಶನ್. ನಿಮ್ಮ ಪ್ರಶ್ನೆಗಳು, ನಿಮ್ಮ ಕಾಮೆಂಟ್ಸ್ ಎಲ್ಲನೂ ಕೂಡ ನಮಗೆ ಕಳಿಸ್ತಾ ಇರಿ. ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.